ನಮಸ್ಕಾರ ಫ್ರೆಂಡ್ಸ್. ಶುಕ್ರವಾರ ದಿನ 4th ಏಪ್ರಿಲ್ ಬ್ಲ್ಯಾಕ್ ಫ್ರೈಡೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಮೋರ್ ದೆನ್ 1% ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ದೊಡ್ಡ ಕರೆಕ್ಷನ್ ಬಂತು. ಸೊ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಇಂಡಿಯನ್ ಮಾರ್ಕೆಟ್ ಶುಕ್ರವಾರ ದಿನ 4th ಏಪ್ರಿಲ್ ಏನಾಯ್ತು ಅಂತ ನೋಡೋಣ. ಸೊ ಇಲ್ಲಿ ನಿಫ್ಟಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ವಿ. ಸೊ ನಿಫ್ಟಿಗೆ ಇಲ್ಲಿ 50 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಹತ್ರ ನಿಫ್ಟಿ ಸಪೋರ್ಟ್ ತಗೋತಾ ಇದೆ 23,100 ಹತ್ರ. ಇದ್ರ ಕೆಳಗಡೆ ಹೋಯ್ತು ಅಂತಂದ್ರೆ ಇಲ್ಲಿಂದ ಹೆಚ್ಚಿನ ಕರೆಕ್ಷನ್. ಮೊದಲನೇ ಸಪೋರ್ಟ್ 23,000, ಅದು ಹೆಚ್ಚಾಗ್ತಾ ಹೋದ್ರೆ 22,800 ವರೆಗೆ ನಾವು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನಿಫ್ಟಿ ಆಲ್ಮೋಸ್ಟ್ 22,850 ವರೆಗೆ ಬಂದಿತ್ತು. ಸೊ ನಾವು ಇಲ್ಲಿ ನಿಫ್ಟಿ ಯಾವಾಗ ಪ್ರೀವಿಯಸ್ 2 ಡೇಸ್ ಲೋನ ಕಟ್ ಆಗ್ತಿದ್ದಂಗೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ವಿ, ಇಲ್ಲಿ ಲಾಂಗ್ ಪೊಸಿಷನ್ ತಗೊಳ್ಳೋದು ಬೇಡ, ಏತಕ್ಕಂದ್ರೆ ಇಲ್ಲಿ ಪ್ರೀವಿಯಸ್ ಡೇಸ್ ಲೋ ಕಟ್ ಆಗಿದೆ, ರಿಸ್ಕ್ ಇದೆ ಅಂತ. ಸೊ ಆ ರಿಸ್ಕ್ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಸೊ ಇಂಡಿಯನ್ ಮಾರ್ಕೆಟ್ ಈ ಕರೆಕ್ಷನ್ ಅಲ್ಲಿ ಯಾವ್ದೆಲ್ಲ ಸೆಕ್ಟರ್ಸ್ ಮೇನ್ ಇಂಪ್ಯಾಕ್ಟ್ ಆಯ್ತು ಅಂತ ನೋಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇಲ್ಲಿ ಬಂದು ನೋಡಿದ್ರೆ ಇಂಡಿಯನ್ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಮೇನ್ ಇಂಪ್ಯಾಕ್ಟ್ ಮಾಡಿದ್ದು ಇಲ್ಲಿ ಮೆಟಲ್ ಸೆಕ್ಟರ್. ನಿಫ್ಟಿ ಮೆಟಲ್ ನೋಡ್ಬೋದು 6.56% ಅಷ್ಟು ನೆಗೆಟಿವ್ ಕ್ಲೋಸ್ ಆಯ್ತು. ಆದ್ರೆ ಇಲ್ಲಿ ನೀವು ನೋಡ್ಬೋದು 0.04% ಪಾಸಿಟಿವ್ ಅಂತಂದ್ರೆ ಅದು FMCG ಸೆಕ್ಟರ್. ಇಂಡಿಯನ್ ಕನ್ಸಂಪ್ಷನ್ ಸೆಕ್ಟರ್ಗಳು, ಅದರಲ್ಲಿ FMCG ಏನಿರುತ್ತೆ ಇದು US ತಾರೀಫ್ ಮೇಲೆ ಅಷ್ಟೇ ಎಫೆಕ್ಟ್ ಆಗಿರಲ್ಲ, ಅದಕ್ಕಾಗಿ ಇಲ್ಲಿ ಕರೆಕ್ಷನ್ ಬಂದಿಲ್ಲ. ಇಲ್ಲೇನ ಅಷ್ಟು ಪಾಸಿಟಿವ್ ಮೂಮೆಂಟಮ್ ಇಲ್ಲ, ಆದ್ರೆ ಕರೆಕ್ಷನ್ ಮಾತ್ರ ಇಲ್ಲಿ ಕಡಿಮೆ ಇತ್ತು. FMCG ಸೆಕ್ಟರ್ ನ ಬಿಟ್ರೆ ಫೈನಾನ್ಷಿಯಲ್ ಹಾಗೂ ಬ್ಯಾಂಕಿಂಗ್ ಸೆಕ್ಟರ್ ನ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಪ್ರೈವೇಟ್ ಬ್ಯಾಂಕಿಂಗ್ ಓನ್ಲಿ 0.13% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಇಲ್ಲಿ ಯಾವುದೇ ಕರೆಕ್ಷನ್ ನಾವು ಮಾರ್ಕೆಟ್ ಅಲ್ಲಿ ನೋಡ್ಲಿಲ್ಲ. ಹಾಗೂ ನಿಫ್ಟಿ ಫೈನಾನ್ಷಿಯಲ್ಸ್ ಅಲ್ಲಿ ಕೂಡ ಓನ್ಲಿ 0.35% ನೆಗೆಟಿವ್ ಇರೋದಕ್ಕಾಗಿ ಸೊ ಇಲ್ಲಿ ಕೂಡ ಕರೆಕ್ಷನ್ ಆಗಲಿಲ್ಲ. ಯಾವುದೆಲ್ಲ US ಎಕಾನಮಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಸೆಕ್ಟರ್ಗಳಲ್ಲಿ ಹೆಚ್ಚಿನ ಕರೆಕ್ಷನ್ ನೋಡಿದ್ವಿ. ನೀವು ಇಲ್ಲಿ ನೋಡ್ಬೋದು ನಿಫ್ಟಿ IT 3.58% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ಹಾಗೂ ನಿಫ್ಟಿ ಫಾರ್ಮಾ, ಸೊ ನಿಫ್ಟಿ ಫಾರ್ಮಾ ಗುರುವಾರ ದಿನ ಪಾಸಿಟಿವ್ ಅಲ್ಲಿ ಇತ್ತು. ಆದ್ರೆ ಅಗೇನ್ US ಪ್ರೆಸಿಡೆಂಟ್ ಟ್ರಂಪ್ ಅವರು ಈವನ್ ಫಾರ್ಮಾ ಕಂಪ್ನಿಗಳ ಮೇಲೆ ಕೂಡ ತಾರೀಫ್ನ ತಗೊಂಡು ಬರ್ತೀವಿ, ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಅಗೇನ್ ಫಾರ್ಮಾ ಸೆಕ್ಟರ್ ಅಲ್ಲಿ ಕೂಡ ಕರೆಕ್ಷನ್ ಬಂತು. ಇಲ್ಲಿ ಮೋರ್ ದೆನ್ 4% ಕರೆಕ್ಷನ್ ನಾವು ನೋಡಿದ್ವಿ. ಸೊ ಈ ರೀತಿ ಮೋಸ್ಟ್ ಆಫ್ ದಿ ಸೆಕ್ಟರ್ಸ್ ಮೋರ್ ದೆನ್ 2%, 1% ಕರೆಕ್ಷನ್ ಅಲ್ಲಿ ನಿನ್ನೆ ದಿನ ಕ್ಲೋಸಿಂಗ್ ನ ಕಂಡು. ಸೊ ಇಲ್ಲಿಂದ 4th ಏಪ್ರಿಲ್ ಶುಕ್ರವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ದಂಗೆ ಚೈನಾ ಕಡೆಯಿಂದ ನ್ಯೂಸ್ ಬಂದಿತ್ತು. ಚೈನಾ ರಿವರ್ಸಲ್ 34% ತಾರೀಫ್ನ US ಗೂಡ್ಸ್ ಮೇಲೆ ತಗೊಂಡ್ ಬರ್ತಾ ಇದೆ ಅಂತ ಈ ಅನೌನ್ಸ್ಮೆಂಟ್ ಬರ್ತಿದ್ದಂಗೆ ಇಲ್ಲಿ ನೀವು ನೋಡ್ಬೋದು ನಿಫ್ಟಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗೋದ್ರ ಜೊತೆಗೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬಂತು. ಸೊ ಈ ಕರೆಕ್ಷನ್ ದಿನದ ಕೊನೆಯವರೆಗೆ ನಿಯರ್ಲಿ 600 ಪಾಯಿಂಟ್ಸ್ ಕರೆಕ್ಷನ್ ಕೊಟ್ಟು ಗಿಫ್ಟ್ ನಿಫ್ಟಿ 22,343 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು US ನ ಡೌ ಜೋನ್ಸ್ 2,175 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಕ್ಲೋಸಿಂಗ್, ಮೋರ್ ದೆನ್ 5% US ನ ಡೌ ಜೋನ್ಸ್ ಅಲ್ಲಿ ಕೊಟ್ಟಿತ್ತು. ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ರೆಡ್ ಕ್ಯಾಂಡಲ್ ಆಗಿದೆ. ಇಲ್ಲಿ 5.36% ನೆಗೆಟಿವ್ ಕ್ಲೋಸಿಂಗ್ ಕಂಡಿದೆ. ಹಾಗೂ ನಾಸ್ಡಾಕ್ ಇಂಡೆಕ್ಸ್ ಅಂದ್ರೆ US ನ IT ಇಂಡೆಕ್ಸ್ ಇದು ಮೋರ್ ದೆನ್ 6% ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ, ಜಪಾನ್ ಇಂಡೆಕ್ಸ್ ನ ನೋಡಿದ್ರೆ ಜಪಾನ್ ನಿಕ್ಕಿ ನಲ್ಲಿ ಕೂಡ 4% ಗಿಂತ ಹೆಚ್ಚಿನ ಕರೆಕ್ಷನ್ ಕಂಡಿದೆ. ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಈಗ ನೆಗೆಟಿವ್ ಅಲ್ಲಿ ಇದಾವೆ. ಸೊ ಈ ರೀತಿ ಕರೆಕ್ಷನ್ ಇನ್ನು ಎಷ್ಟು ಮುಂದುವರಿಬಹುದು, ಎಲ್ಲಿಗೆ ನಿಲ್ಬಹುದು ಅಂತಂದ್ರೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಅನಲೈಸಿಸ್ ಇದೆ. ಸೊ ಅದನ್ನ ಈಗ ಡಿಸ್ಕಸ್ ಮಾಡೋಣ. ಚೈನಾ US ಮೇಲೆ ಟ್ಯಾಕ್ಸ್ ನ ಹೇರ್ತಾ ಇರೋದು ಏಪ್ರಿಲ್ 10ರ ನಂತರ. ಏಪ್ರಿಲ್ 10 ಯಾವಾಗ ಬರುತ್ತೆ? ಗುರುವಾರ. ಓಕೆ, ಸೊ ಎದಕ್ಕೆ ಏಪ್ರಿಲ್ 10ಗೆ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ US ಏಪ್ರಿಲ್ 9th ಇಂದ ಎಲ್ಲ ಕಂಟ್ರಿಗಳ ಮೇಲೆ ಅಗ್ರಿಕಲ್ಚರಲ್, ಪ್ಲಾಸ್ಟಿಕ್, ಟೆಕ್ಸ್ಟೈಲ್ ಹಾಗೂ ಮೋಸ್ಟ್ ಆಫ್ ದಿ ಎಲ್ಲ ಇಂಡಸ್ಟ್ರಿ ಮೇಲೆ ಹಾಗೂ ಎಲ್ಲ ಕಂಟ್ರಿಗಳ ಮೇಲೆ 9th ಏಪ್ರಿಲ್ ಇಂದ ಟ್ಯಾಕ್ಸ್ ತಗೊಂಬರೋರಿದ್ದಾರೆ. ಸೊ 9th ಏಪ್ರಿಲ್ ವರೆಗೆ ಅವರು ಟ್ಯಾಕ್ಸ್ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಲ್ಲಿಂದ ಏನು ಚೇಂಜಸ್ ಬಂದಿಲ್ಲ ಅಂತಂದ್ರೆ 10th ಏಪ್ರಿಲ್ ಇಂದ ಚೈನಾ ಕಡೆಯಿಂದ US ಮೇಲೆ ಟ್ಯಾಕ್ಸ್ ಬರುತ್ತೆ. ಸೊ 9th ಏಪ್ರಿಲ್ ಒಳಗಡೆನೆ US ಕಡೆಯಿಂದ ಏನಾದ್ರು ಟ್ಯಾಕ್ಸ್ ರೇಟ್ಸ್ ನ ಕಡಿಮೆ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡೋ ಆಗಿದ್ರೆ ಆಗ ಚೈನಾ ಕಡೆಯಿಂದ ಕೂಡ ಇಲ್ಲಿ ಏನು 34% ತಾರೀಫ್ನ ಏರಿದ್ದಾರೆ, ಅವ್ರು ಕೂಡ ಅವ್ರ ಕಡೆಯಿಂದ
ಕಡಿಮೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಆಗಿ ಟ್ಯಾಕ್ಸ್ ವಾರು ಕಡಿಮೆ ಆಗ್ತಾ ಹೋದ್ರೆ ಆಗ ಮಾರ್ಕೆಟಲ್ಲಿ ಆಗ್ತಿರೋ ಕರೆಕ್ಷನ್ ಹಾಗೂ ಹೈ ವೊಲಟಿಲಿಟಿ ಕಡಿಮೆ ಆಗಿ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟಲ್ಲಿ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬರೋ ದಿನಗಳಲ್ಲಿ 9th ಏಪ್ರಿಲ್ ಬುಧವಾರ ಹಾಗೂ 10th ಏಪ್ರಿಲ್ ಗುರುವಾರದವರೆಗೆ ಸಾಕಷ್ಟು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ನ ಹೈ ವೊಲಟಿಲಿಟಿನ ಮಾರ್ಕೆಟ್ ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳನ್ನ ಫಾಲೋ ಮಾಡಿ ನಮ್ಮ ಸರಿಯಾದ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ನ ಮಾಡೋಣ. ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೋಮವಾರ ದಿನ 7th ಏಪ್ರಿಲ್ ನಿಫ್ಟಿ ಮೇ ಬಿ ಡೈರೆಕ್ಟ್ ಆಗಿ 22,500 ಕೆಳಗಡೆ ಓಪನ್ ಆಗ್ಬೋದು. ಸೊ ಈ ರೀತಿಯ ಒಂದು ದೊಡ್ಡ ಗ್ಯಾಪ್ ಡೌನ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಯಾವುದೇ ಟ್ರೇಡ್ ಮಾಡೋದು ಬೇಡ. ನಿಫ್ಟಿ ಹಾಗೂ ಇಂಡಿಯನ್ ಮಾರ್ಕೆಟ್ ಒಂದು ದೊಡ್ಡ ಗ್ಯಾಪ್ ಡೌನ್ ಅಲ್ಲಿ ಸೋಮವಾರ ಓಪನ್ ಆದ್ಮೇಲೆ ನಾವು ಅಟ್ಲೀಸ್ಟ್ ಹಾಫ್ ಅನ್ ಅವರ್ 45 ಮಿನಿಟ್ಸ್ 10 ಗಂಟೆವರೆಗೆ ನೋಡಿ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ನೋಡಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನ ಹೇಳ್ತೀನಿ. ಸೊ ಅಲ್ಲಿವರೆಗೆ ನಾವು ಆದಷ್ಟು US ಮಾರ್ಕೆಟ್ ಕಡೆಯಿಂದ ಟ್ರಂಪ್ ಕಡೆಯಿಂದ ಏನಾದರೂ ಹೊಸ ಅನೌನ್ಸ್ಮೆಂಟ್ ಬರುತ್ತಾ ಅಂತ ನ್ಯೂಸ್ ಕಡೆ ಫಾಲೋ ಮಾಡೋಣ. ಇನ್ನು ಸೋಮವಾರ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಹೇಳ್ತೀನಿ. ಇನ್ನು ಸೋಮವಾರ ಮಾರ್ಕೆಟ್ ಕ್ಲೋಸಿಂಗ್ ಆದ್ಮೇಲೆ ಮಂಗಳವಾರದ ಟ್ರೇಡಿಂಗ್ ಲೆವೆಲ್ಸ್ ತಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ಈಗ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಕಡೆಯಿಂದ ಮಾರ್ಕೆಟ್ ಎಷ್ಟು ಪಾಯಿಂಟ್ಸ್ ವರೆಗೆ ಗ್ಯಾಪ್ ಡೌನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಹಾಗೂ ಮಾರ್ಕೆಟ್ ಬೇಸು ಎಲ್ಲಿವರೆಗೆ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.